ರೈಲ್ವೆ ALP ಅಂದ್ರೆ ಲಕ್ಷ ಲಕ್ಷ ಸಂಬಳ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಿಜವಾಗಿಯೂ ಕೈಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಗೊತ್ತಾ? ನಾನು ಈಗ ರೈಲ್ವೆ ALP ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಸ್ಯಾಲ್ರಿ ಸ್ಲಿಪ್ ಅನ್ನ ನಿಮಗೆ ರಿವೀಲ್ ಮಾಡ್ತೀನಿ. ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಯಾವ ಅಲವೆನ್ಸ್ ಎಷ್ಟು ಹಣ ಬರುತ್ತೆ, ಎಷ್ಟು ಡಿಡಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ಈಗ ನ್ಯೂ ಜಾಯ್ನಿಂಗ್ ಯಾರು ALP ಆಗಿ ಜಾಯ್ನ್ ಆಗ್ತೀರಾ ಅವರಿಗೆ ಎಷ್ಟು ಸಂಬಳ ಸಿಗುತ್ತೆ, ಅವರಿಗೆ ಸ್ಯಾಲ್ರಿ ಸ್ಲಿಪ್ ಯಾವ ರೀತಿ ಜನರೇಟ್ ಆಗುತ್ತೆ, ಯಾವ್ದ್ಯಾವ್ದ್ರಲ್ಲಿ ಎಷ್ಟೆಷ್ಟು ಅರ್ನಿಂಗ್ ಆಗುತ್ತೆ, ಮತ್ತೆ ಅವ್ರಿಗೆ ಎಷ್ಟು ಡಿಡಕ್ಷನ್ ಆಗುತ್ತೆ, ಇನ್ನೇನ್ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೋಡ್ತಾ ಇದ್ರ ನನ್ನ ಸ್ಯಾಲ್ರಿ ಸ್ಲಿಪ್ ಜನವರಿ ಮಂತ್ದು. ಇದರಲ್ಲಿ ಏನೆಲ್ಲ ಬರುತ್ತೆ, ಮತ್ತೆ ನಾನು ರಿಯಲ್ ಎಂಪ್ಲಾಯ್ ಆಗಿರೋದ್ರಿಂದ ನಾನು ಮಾತ್ರ ನಿಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡಬಲ್ಲೆ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಇದರಲ್ಲಿ ಎಲ್ಲಾ ಡೀಟೇಲ್ಸ್, ನಿಮ್ಮ ಡೀಟೇಲ್ಸ್ ಎಲ್ಲವೂ ಕೂಡ ಮೆನ್ಷನ್ ಆಗಿರುತ್ತೆ. ಅದರಲ್ಲಿ ರೀಸನ್, ಕೆಲವೊಂದು ಸೆಕ್ಯೂರಿಟಿ ರೀಸನ್ ಕಾರಣ ನಾನು ಕೆಲವೊಂದನ್ನ ಮಾರ್ಕ್ ಮಾಡಿ ಹೈಡ್ ಮಾಡಿದ್ದೀನಿ. ಇದರಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ಎಂಪ್ಲಾಯ್ಮೆಂಟ್ ಸ್ಲಿಪ್ ಎಲ್ಲವೂ ಕೂಡ ಇರುತ್ತೆ. ಮೊದಲನೇದಾಗಿ ಇದರಲ್ಲಿ ನಾವು ಸ್ಯಾಲ್ರಿ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನೋಡೋದನ್ನ ನೋಡಿ. ಬೇಸಿಕ್ ಪೇ ಬಂದು ನಂದು ಇಷ್ಟ ಆಗಿರುತ್ತೆ. ಅದಕ್ಕೆ ಡೇರ್ನೆಸ್ ಅಲವೆನ್ಸ್, ಹೌಸ್ ರೆಂಟು, ಟ್ರಾನ್ಸ್ಪೋರ್ಟೇಷನ್ ಅಲವೆನ್ಸ್, ಕಿಲೋಮೀಟರ್ ಅಲವೆನ್ಸ್, ಸೆಲ್ ಅಲವೆನ್ಸ್, ಲೀವ್ ಅಲವೆನ್ಸ್, ನೈಟ್ ಡ್ಯೂಟಿ ಅಲವೆನ್ಸ್, ಹಾಲಿಡೇಸ್ ಅಲವೆನ್ಸ್, ಇಷ್ಟೆಲ್ಲವೂ ಕೂಡ ನಿಮಗೆ ಕೊಡ್ತಾರೆ. ಸೊ ಇದು ಒಟ್ಟು ಸ್ಯಾಲರಿ ಎಷ್ಟಾಗುತ್ತೆ, ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಅಂತ ಕೂಡ ಡಿಸ್ಕಸ್ ಮಾಡೋಣ. ಸೊ ಇದು ಎಲ್ಲ ಸೇರಿಸಿ ನನ್ನ ಒಂದು ಗ್ರಾಸ್ ಸ್ಯಾಲರಿ ಆಗಿರುವಂತದ್ದು ಎಷ್ಟು ಅಂತ ನಾವು ನೋಡೋದಾದ್ರೆ 79,000 ನೋಡಿ, 79,532 ನನ್ನ ಒಂದು ಗ್ರಾಸ್ ಸ್ಯಾಲರಿ ಆಗಿರುವಂತದ್ದು. ಸೊ ಹಾಗಾದ್ರೆ 79 ಸ್ಯಾಲರಿ ಅಷ್ಟೇ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಇದಕ್ಕಿಂತ ಜಾಸ್ತಿ ಸಿಗುತ್ತಾ ಇಲ್ಲ ಕಡಿಮೆ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತೀನಿ. ಸೊ ಇದರಲ್ಲಿ ಗ್ರಾಸ್ ಸ್ಯಾಲರಿ ನಿಮ್ಮ ಇದು ಟೋಟಲ್ ಡಿಡಕ್ಷನ್ ಮಾಡ್ತಾರೆ. ಸೊ ಇಷ್ಟು ಟೋಟಲ್ ಡಿಡಕ್ಷನ್ ಮಾಡಿದ್ರೆ ನಿಮಗೆ ಒಟ್ಟು ಒಂದು 10,000 ರೂಪಾಯಿ ಡಿಡಕ್ಟ್ ಮಾಡಿದ್ರೆ ಅರೌಂಡ್ ನಿಮಗೆ 70,000 ರೂಪಾಯಿ ನಿಮಗೆ ಸ್ಯಾಲರಿ ಸಿಗುತ್ತೆ. ಇಲ್ಲಿ ನೆಟ್ ಪೇ ಅಂತಾನು ಬರ್ದಿದ್ದಾರೆ, ಬಟ್ ಈ ಒಂದು ನೆಟ್ ಪೇ ಅಲ್ಲಿ ನಮ್ಮ 2 ಲೋನ್ಗಳನ್ನ ಕಟ್ಟಾಗಿ ಈ ನೆಟ್ ಪೇ ಕೊಟ್ಟಿರೋದು. ಸೊ ಇದರ ಎರಡು ಕೂಡ ಸೇರಿಸಿದ್ರೆ ನಿಮಗೆ ಅರೌಂಡ್ 70,000 ರೂಪಾಯಿ ಇರುವಂತಹ ಒಂದು ಸ್ಯಾಲರಿ ಅಂತಾನು ಕೂಡ ನೋಡಬಹುದು, ಇನ್ ಹ್ಯಾಂಡ್ ಸಿಗುವಂತದ್ದು. ಸೊ ಇದು ನನ್ನ ಸ್ಯಾಲರಿ ಸ್ಲಿಪ್ ರಿವೀಲ್ ಮಾಡ್ತಾ ಇರುವಂತದ್ದು. ಸೊ ಹಾಗಾದ್ರೆ ನ್ಯೂ ಜಾಯ್ನಿಂಗ್ಸ್ ಎಷ್ಟಾಗುತ್ತೆ, ಯಾವುದು ಎಷ್ಟೆಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ರೈಲ್ವೆಗೆ ಸೇರ್ಬೇಕು ಅನ್ಕೊಂಡಿರೋರಿಗೆ ಇದ್ರ ಬಗ್ಗೆ ಬಹಳಷ್ಟು ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಎಷ್ಟು ಸ್ಯಾಲರಿ ಬರುತ್ತೆ, ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಬಿಕಾಸ್ ನನಗೂ ಕೂಡ ಒಂದು ದಿನದಲ್ಲಿ ಇದೇ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಆ ಒಂದು ಕ್ಯೂರಿಯಾಸಿಟಿನ ದೂರ ಮಾಡಿ ನಿಮ್ಮ ಒಂದು ಪ್ಲಾನಿಂಗ್ ಎಷ್ಟು ಸ್ಯಾಲರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇವತ್ತು ತೋರಿಸ್ತೀನಿ. ಸೊ ಯಾವ ಮೂಲಗಳಿಂದ ಎಷ್ಟೆಷ್ಟು ಒಂದು ನಮಗೆ ಸಿಗುವಂತ ಸ್ಯಾಲರಿ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಮಗೆ ಬೇಸಿಕ್ ಸ್ಯಾಲರಿ ಏನಿದೆ, ಸೊ ಬೇಸಿಕ್ ಪೇ ಸಿಗುತ್ತೆ. ಅದ್ರ ಜೊತೆಗೆ ಈ 30% ಅಡಿಷನ್ ಏನಿದೆಯಲ್ಲ, ಇದು ಬರೀ ಈ ಲೋಕೋ ಪೈಲಟ್ ಇರೋರಿಗೆ ಮಾತ್ರ. ಸೊ ಈ ಒಂದು 30% ಅಡಿಷನ್ ಮಾಡಿ ಅದ್ರ ಬೇಸ್ ಮೇಲೆ ಮಿಕ್ಕಿದ ಅರ್ನಿಂಗ್ ಏನಿದಾವೆ, ಡೇರ್ನೆಸ್, ಹೌಸ್ ರೆಂಟ್ ಎಲ್ಲವೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಬಿಕಾಸ್ ಯಾಕಂದ್ರೆ ಇದನ್ನ ರಿಸ್ಕಿ ಡ್ಯೂಟಿ ಅಂತ ಹೇಳ್ತಾರೆ, ಯಾಕಂದ್ರೆ ಅಷ್ಟು ಟಫ್ ಇದೆ ಡ್ಯೂಟಿ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಪೇ ಅಮೌಂಟ್ ಏನಾಗುತ್ತೆ ಇಷ್ಟ ಆಗುತ್ತೆ, ಬಟ್ ಬೇಸಿಕ್ ಪೇ ಇಷ್ಟೇ ಆಡ್ ಮಾಡ್ತಾರೆ. ಬಟ್ ಇದ್ರ ಬೇಸಿಕ್ ಮೇಲೆ ಮಿಕ್ಕಿದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ನೋಡಿದ್ರೆ ಡೇರ್ನೆಸ್ ಅಲೌನ್ಸ್ ಸಿಗುತ್ತೆ. ಡೇರ್ನೆಸ್ ಅಲೌನ್ಸ್ ಈಗ ಅರೌಂಡ್ 58% ನಡೀತಾ ಇರುವಂತದ್ದು. ಇದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಷ್ಟು ಒಂದು ನಿಮಗೆ ಅಮೌಂಟ್ ಆಗುವಂತದ್ದು. ಅದಾದ ನಂತರ ಹೌಸ್ ರೆಂಟ್ ಅಂತ ಹೇಳ್ತೀವಿ. ಹೌಸ್ ರೆಂಟ್ ಕೂಡ ಈಗ 30% ಇರುವಂತದ್ದು. ಸೊ ಎಕ್ಸ್, ವೈ ಮತ್ತೆ ಜೆಡ್ ಈ 3 ಸಿಟಿಗಳಲ್ಲಿ ಬೇರೆ ಬೇರೆ ಇದೆ. ಸೊ ಎಕ್ಸ್ ಅಲ್ಲಿ ನಿಮಗೆ 30% ಸಿಗುತ್ತೆ, ವೈ ಅಲ್ಲಿ 20% ಸಿಗುತ್ತೆ, ಮತ್ತೆ ಜೆಡ್ ಅಲ್ಲಿ ನಿಮಗೆ 10% ಇದೆ. ಎಕ್ಸ್ ಅಂದ್ರೆ ನಿಮಗೆ ಮೆಟ್ರೋ ಸಿಟೀಸ್ ಅಂತ ಹೇಳ್ತೀವಿ, ಇನ್ನು ವೈ ಅಂದ್ರೆ ಮಿಕ್ಕಿದ ಒಂದು ಸಿಟೀಸ್ಗಳು ಅಂದ್ರೆ ಇಂಪಾರ್ಟೆಂಟ್ ಸಿಟೀಸ್ ಏನಿದೆ ಅದು ಹೇಳ್ತೀವಿ. ಸೊ ಜೆಡ್ ಅಂದ್ರೆ ರೂರಲ್ ಅಂತ ಹೇಳ್ತೀವಿ, ರೂರಲ್ ಸಿಟೀಸ್, ರೂರಲ್ ಏರಿಯಾಸ್ ಗಳಲ್ಲಿ ಸಿಗುವಂತಹ ಒಂದು ಪರ್ಸೆಂಟೇಜ್ ಆಗಿರುತ್ತೆ. ಸೊ ಈ ಪರ್ಸೆಂಟೇಜ್ ಕೂಡ ನೀವು ನೋಡ್ಕೋಬಹುದು. ಸೊ ನಿಮಗೆ ಇದು ಬಂದು ಸಿಟಿಗಳ ಮೇಲೆ ಡಿಸೈಡ್ ಆಗುತ್ತೆ. ಹೌಸ್ ರೆಂಟ್ ಏನಿದೆ ಇದು ಸಿಟಿಗಳ ಮೇಲೆ ಡಿಸೈಡ್ ಆಗುತ್ತೆ. ಅದಾದ ನಂತರ ಟ್ರಾನ್ಸ್ಪೋರ್ಟೇಷನ್ ಅಲವೆನ್ಸ್ ಹೇಳ್ತೀವಿ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಒಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಬಟ್ ಟ್ರಾನ್ಸ್ಪೋರ್ಟೇಷನ್ ಅಲವೆನ್ಸ್ ನಿಮಗೆ ಅರೌಂಡ್ ಒಂದು 10-16% ಒಳಗಡೆ ಸಿಗುವಂತದ್ದು. ಅದಾದ ನಂತರ ಕಿಲೋಮೀಟರ್ ಅಲವೆನ್ಸ್ ಅಂತ ಹೇಳ್ತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದು. ಎಲ್ಲಾ ಲೋಕೋ ಪೈಲಟ್ ಜಾಬ್ಗಳಲ್ಲೂ ಮ್ಯಾಕ್ಸಿಮಮ್ ಅರ್ನಿಂಗ್ ಆಗೋದೇ ಇಲ್ಲಿಂದ. ಸೊ ಈಗ ALP ಇರುವಂತಹ ಅಭ್ಯರ್ಥಿಗಳಿಗೆ 1 ಕಿಲೋಮೀಟರ್ಗೆ 3.91 ಅಮೌಂಟ್ ಅನ್ನ ಕೊಡ್ತಾರೆ. ಸೊ ಆನ್ ಅಂಡ್ ಅವರೇಜ್ ಆಗಿ 4,000ದಿಂದ 5,000ವರೆಗೂ ಕೂಡ ನೀವು ಪ್ರತಿ ತಿಂಗಳು ಗಾಡಿಯನ್ನ ಓಡಿಸಬಹುದು. ಸೊ ಇಷ್ಟು ಆಗೇ ಆಗುತ್ತೆ ನೀವು ಡ್ಯೂಟೀಸ್ ನ ಕಂಪ್ಲೀಟ್ ಮಾಡ್ಬೇಕಂದ್ರೆ. ಸಪೋಸ್ 4,000 ಅನ್ಕೊಂಡ್ರೆ ನಿಮಗೆ 16,000 ರೂಪಾಯಿ ಇಲ್ಲಿಂದ ನಿಮಗೆ ಸಂಬಳ ಬರುತ್ತೆ. ಈಗ ನಾನು ನಿಮಗೆ 12,903 ರೂಪಾಯಿ ಏನಾಗಿದೆ, ಇದು 3,300 ಕಿಲೋಮೀಟರ್ ಓಡಿಸಿರುವಂತಹ ಒಂದು ಸ್ಯಾಲರಿಗೆ ಇದು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹಾಗಾಗಿ ಅವತ್ತು ಈ ಒಂದು ತಿಂಗಳಲ್ಲಿ ಏನಾಗಿರುತ್ತೆ, ಲೀವ್ ಹೋಗಿರ್ತೀವಿ, ಹಾಗಾಗಿ ಕಡಿಮೆ 1 ಕಿಲೋಮೀಟರ್ನ ಓಡಿಸಿರ್ತೀವಿ. ಅದಾದ ನಂತರ ನಿಮಗೆ ನೋಡೋದಾದ್ರೆ ನೈಟ್ ಡ್ಯೂಟಿ ಅಲವೆನ್ಸ್ಗೆ ಸಂಬಂಧಪಟ್ಟಂತೆ ಇದು ನನ್ನ ಒಂದು ಸ್ಯಾಲರಿ ಬಂದಿರುವಂತದ್ದು. ಸೊ NDA ಅಂತ ಹೇಳ್ತೀವಿ. ಇದನ್ನ ಯೂನಿಟ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಯೂನಿಟ್ಗೆ 237 ರೂಪಾಯಿನ ನಿಮಗೆ ನೈಟ್ ಡ್ಯೂಟಿ ಅಲವೆನ್ಸ್ ಕೊಡ್ತಾರೆ. ಅಂದ್ರೆ ರಾತ್ರಿ 10 ಗಂಟೆಯಿಂದ 22 ಅವರ್ಸ್ ಬೆಳಿಗ್ಗೆ 6 ಗಂಟೆ ಅವ್ರಿಗೆ ಏನ್ ಡ್ಯೂಟಿ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಅಂದ್ರೆ ನೈಟ್ ಡ್ಯೂಟಿಗೆ ನಿಮಗೆ 1 ಯೂನಿಟ್ಗೆ 237 ರೂಪಾಯಿ ನಿಮಗೆ ಅಲವೆನ್ಸ್ ಕೊಡ್ತಾರೆ. ನ್ಯಾಷನಲ್ ಡ್ಯೂಟಿ ಅಲವೆನ್ಸ್ ಏನಿದಾವೆ, ಇದು ನ್ಯಾಷನಲ್ ಹಾಲಿಡೇಸ್ ಏನಾಗಿರುತ್ತೆ ಅವತ್ತು ನೀವೇನಾದ್ರು ವರ್ಕ್ ಮಾಡಿದ್ರೆ ಅದಕ್ಕೆ ಎಷ್ಟು ಸಂಬಳನ ಕೊಡುವಂಥದ್ದು. ಲೀವ್ ಅಲವೆನ್ಸ್ ಏನಾಗಿರುತ್ತೆ ಅಂದ್ರೆ, ಸೊ ನೀವೇನಾದ್ರೂ ಲೀವ್ ತಗೊಂಡಿದ್ರೆ ಆ ಒಂದು ಇದರಲ್ಲಿ ಅವಾಗ ಲೀವ್ ಅಲವೆನ್ಸ್ ಸಿಗುತ್ತೆ, ಸೆಲ್ ಅಲವೆನ್ಸ್ ಕೂಡ ಸಿಗುತ್ತೆ. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ದು ಎಷ್ಟು ಅಂತ ಹೇಳಿ, ನಿಮ್ಗೆ ಸಿಗುವಂತ ಸ್ಯಾಲರಿ ಎಷ್ಟು ಅಂತ ಹೇಳಿ ಗೊತ್ತಾಗಿದೆ. ಹಾಗಾದ್ರೆ ನ್ಯೂ ಜಾಯ್ನ್, ಇವಾಗ ಸರ್ ನಾವು ಹೊಸದಾಗಿ ಜಾಯ್ನ್ ಆಗ್ತಾ ಇದೀವಿ, ಎಷ್ಟು ನಮಗೆ ಸಿಗುತ್ತೆ ಆ ಒಂದು ಅಮೌಂಟ್ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ,
ಸೊ ನ್ಯೂ ಜಾಯ್ನಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಕಾಲರ್ಶಿಪ್ ಅನ್ನ ನಿಮಗೆ ತೋರಿಸ್ತೀನಿ. ಸೊ ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಬೇಸಿಕ್ ಪೇ ನಿಮಗೆ ಎಷ್ಟಿರುತ್ತೆ, 19,900 ರೂಪಾಯಿ ಬೇಸಿಕ್ ಪೇ ಇರುತ್ತೆ. ಇದರ ಒಂದು 30% ಅಡಿಷನ್ ಮಾಡಿದ್ರೆ ನಿಮಗೆ ಒಂದು ನ್ಯೂ ಬೇಸಿಕ್ 25,847 ರೂಪಾಯಿ ಆಗುತ್ತೆ. ಸೊ ಬೇಸಿಕ್ ಪೇ ಬಂದು ನಿಮಗೆ ಎಷ್ಟಾಗುತ್ತೆ, 19,400 ಬೇಸಿಕ್ ಪೇ ಆಡ್ ಆಗುತ್ತೆ. ಡೇರ್ನೆಸ್ ಅಲವೆನ್ಸ್ ನೀವು ನ್ಯೂ ಬೇಸಿಕ್ ಪೇ 50% ಏನಾದ್ರು ಮಾಡಿದ್ರೆ ಅದ್ರ ಬೇಸಿಕ್ ಕ್ಯಾಲ್ಕುಲೇಷನ್ ಮಾಡಿದ್ರೆ 15,004 ರೂಪಾಯಿ ಆಗಿರುತ್ತೆ. ಹೌಸ್ ರೆಂಟ್ ಬಂದು ನಿಮಗೆ ಎಕ್ಸಿಟಿಯಲ್ಲಿ ನಾವು ನೋಡೋದಾದ್ರೆ 7,706 ರೂಪಾಯಿ ಆಗುತ್ತೆ. ಅದಾದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ ಅಲವೆನ್ಸ್ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಆಗಿದೆ. ಕಿಲೋಮೀಟರ್ ಅಲವೆನ್ಸ್ ಕೂಡ ನೀವು ಈ ಒಂದು ಕಿಲೋಮೀಟರ್ ಅಲವೆನ್ಸ್ ಏನಿದೆ ಇದು ನಿಮಗೆ ಏನಾದ್ರು ನೀವು ಗಾಡಿ ಓಡಿಸಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ನಿಮಗೆ ಸಿಗುವಂತದ್ದು ಆನ್ ಅಂಡ್ ಅವರೇಜ್ ನಾನು 4,000 ಕಿಲೋಮೀಟರ್ಗೆ ಹಾಕಿದ್ದೀನಿ. ಸೊ 3.91 ಈಗ ಕಿಲೋಮೀಟರ್ ಈಗ ಜಾಸ್ತಿ ಕೂಡ ಆಗಿದೆ. ಸೊ ಈಗ ಮುಂದಿನ ತಿಂಗಳಿಂದ ಕೂಡ ಜಾಸ್ತಿ ಆಗುತ್ತೆ. ಸೊ ಆಲ್ಮೋಸ್ಟ್ 50 ಪೈಸೆ ಜಾಸ್ತಿ ಆಗುತ್ತೆ. ಸೊ 4,500 ರೂಪಾಯಿ ನಿಮಗೆ ಪರ್ ಕಿಲೋಮೀಟರ್ಗೆ ಸಿಗುವಂತದ್ದು. ಸೊ 1 ಕಿಲೋಮೀಟರ್ ಗಾಡಿ ಓಡಿಸಿದ್ರೆ ಅಷ್ಟು ಸಿಗುತ್ತೆ ನಿಮಗೆ. ಸೊ ಅದನ್ನು ಕೂಡ ನೋಡಬಹುದು. ಅದು ಕೂಡ ಒಂದು 15,000 ರೂಪಾಯಿ ಅಪ್ರಾಕ್ಸಿಮೇಟ್ ಹಾಕಿದ್ರೆ ನಿಮಗೆ ಟೋಟಲ್ ಗ್ರಾಸ್ ಸ್ಯಾಲರಿ ಆಗುವಂತದ್ದು 62,444 ರೂಪಾಯಿ ಆಗಿರುತ್ತೆ ನ್ಯೂ ಜಾಯ್ನಿಂಗ್ಸ್ಗೆ. ಇದರಲ್ಲಿ NPS ಬಂದು 10% ಡಿಡಕ್ಟ್ ಅನ್ನ ಮಾಡ್ತಾರೆ. 3,490 ರೂಪಾಯಿ NPS ಡಿಡಕ್ಟ್ ಮಾಡಿದ್ರೆ ನಿಮಗೆ ಗ್ರಾಸ್ ಸ್ಯಾಲರಿ ಸಿಗುವಂತದ್ದು 58,000 ಅಪ್ರಾಕ್ಸಿಮೇಟ್ 60,000 ರೂಪಾಯಿ ನಿಮಗೆ ಸಿಗುವಂತದ್ದು. ನೀವು ಯಾವಾಗ ಗಾಡಿ ಸ್ಟಾರ್ಟ್ ಮಾಡ್ತೀರಾ ಓಡಿಸಕ್ಕೆ ಅವಾಗ ನಿಮಗೆ ಒಂದು 4,000 ಒಂದು ಅವರೇಜ್ ಹಾಕಿದ್ರೆ ಇಷ್ಟು ನಿಮಗೆ ಸಿಗುತ್ತೆ. ಇನ್ ಕೇಸ್ ನೀವು ಗಾಡಿನೇ ಓಡಿಸಿಲ್ಲ, ನಾವು ಟ್ರೈನಿಂಗ್ ಎಲ್ಲ ಇದೀವಿ ಅಂದ್ರೆ ಈ ಒಂದು 15,000 ಕಳೆದ್ರೆ ನಿಮಗೆ ಸಿಗುವಂತದ್ದು ಮಿಕ್ಕಿದ ಅಮೌಂಟ್ ನಿಮಗೆ ಸಿಗುತ್ತೆ. ಅಂದ್ರೆ ಸಪೋಸ್ 15,000 ಕಳೆದ್ರೆ ನಿಮಗೆ 43,000 ರೂಪಾಯಿ ನಿಮಗೆ ಇನ್ ಹ್ಯಾಂಡ್ ಸಿಗುವಂತದ್ದು ಕೂಡ ನೋಡಬಹುದು. ಸೊ ಈಗ ನ್ಯೂ ಜಾಯ್ನಿಸ್ ಕೂಡ ಇಷ್ಟು ಸ್ಯಾಲರಿಯನ್ನು ಗೈನ್ ಮಾಡಬಹುದು. ಹಾಗಾದ್ರೆ ಸರ್ ಲಕ್ಷ ಸಂಬಳ ತಗೋತಾರೆ ಅಂತಾರಲ್ಲ, ಹಾಗಾದ್ರೆ ಅದು ಹೇಗೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಲಕ್ಷ ಸಂಬಳ ಲೋಕೋ ಪೈಲಟ್ಸ್ ಗಳಿಗಿದೆ, ಇಲ್ಲ ಅಂತಿಲ್ಲ. ಇನ್ ಕೇಸ್ 4,000 ರೂಪಾಯಿ 4,000 ಕಿಲೋಮೀಟರ್ ಇದೆಯಲ್ಲ, ಇದನ್ನ ಏನಾದ್ರು ನೀವು 7,000 8,000 ಕಿಲೋಮೀಟರ್ ಕೂಡ ಓಡಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಸಪೋಸ್ 4,000 8,000 ಆಗುತ್ತೆ ಅಂದ್ರೆ ಇನ್ನ 20,000 ರೂಪಾಯಿ 4 × 4 16,000 ರೂಪಾಯಿ 20,000 ರೂಪಾಯಿ ಇನ್ಕ್ರೀಸ್ ಆಗುತ್ತೆ. 20,000 ರೂಪಾಯಿ ಇನ್ಕ್ರೀಸ್ ಆಲ್ರೆಡಿ ಹೇಳಿದಂಗೆ ನಿಮಗೆ 79,000 ರೂಪಾಯಿ ಬೇಸಿಕ್ ನನ್ನ ಒಂದು ಗ್ರಾಸ್ ಪೇ ಇದೆ. ಇದರಲ್ಲಿ ಒಂದು 20 ಆಡ್ ಮಾಡಿದ್ರೆ ನಿಮಗೆ 1 ಲಕ್ಷ ಸ್ಯಾಲರಿ ಆಗೇ ಹೋಗುತ್ತೆ. ಹಾಗಾಗಿ ಇದು ALP ಗಳಿಗೆ ಮಾತ್ರ. ಯಾವಾಗ ನೀವು ಲೋಕೋ ಪೈಲಟ್ ಆಗಿ ಪ್ರಮೋಟ್ ಆಗ್ತೀರಾ ಅವಾಗ ನಿಮಗೆ ಕಿಲೋಮೀಟರ್ ಅಲವೆನ್ಸ್ ಅಲ್ಲಿ ಸಿಗುವಂತ ರೇಟು ಕೂಡ ಚೇಂಜ್ ಆಗುತ್ತೆ. ಒಂದು 3.91 ಏನಿತ್ತು ಅದು ಕೂಡ ಚೇಂಜ್ ಆಗುತ್ತೆ. ಅವಾಗ 4.5 to 5 ಕಿಲೋಮೀಟರ್ ಪರ್ ಕಿಲೋಮೀಟರ್ಗೆ ನಿಮಗೆ ಸಿಗುವಂತದ್ದು. ಜೊತೆಗೆ ಬೇಸಿಕ್ ಪೇನು ಕೂಡ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಲಕ್ಷ ಈಗ ಸೀನಿಯರ್ ಮೋಸ್ಟ್ ಲೋಕೋ ಪೈಲಟ್ಸ್ ಎಷ್ಟಪ್ಪ ಇದೆ ಸಂಬಳ ಅಂತ ಹೇಳ್ಕೊತ ಕೇಳಬಹುದು. ಸೊ ಈಗ ಆಲ್ರೆಡಿ ಸೀನಿಯರ್ ಮೋಸ್ಟ್ ಇಂಡಿಯನ್ ರಿಟೈರ್ಮೆಂಟ್ ಒಂದು 4-5 ವರ್ಷ ಇದೆ ಅಂದ್ರೆ ಸುಮಾರು 1,80,000 ರೂಪಾಯಿ 2 ಲಕ್ಷದವರೆಗೂ ಕೂಡ ಸಂಬಳ ಸಿಗ್ತಾ ಇರುವಂತದ್ದು ಕೂಡ ನೋಡಬಹುದು. ಹಾಗಾಗಿ ಲೋಕೋ ಪೈಲಟ್ಸ್ ಅಲ್ಲಿ ನಿಮಗೆ ಒಂದು ಸ್ಯಾಲರಿ ಸೆಕ್ಯೂರಿಟಿ ಇದೆ, ಆದ್ರೆ ಸ್ವಲ್ಪ ನೈಟ್ ಡ್ಯೂಟಿ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಲೋಕೋ ಪೈಲಟ್ಸ್ಗೆ ಸಂಬಂಧಪಟ್ಟಂತೆ ಏನೇ ಇನ್ಫಾರ್ಮೇಶನ್ ಬೇಕಾಗಿದ್ರು ನನಗೆ ಕೇಳಿ. ಮತ್ತೆ ನೀವು ಏನಾದರೂ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಕ್ಸಾಮ್ ಅನ್ನ ಬರೆದು ನೀವು ಲೋಕೋ ಪೈಲಟ್ ಆಗಿ ಬರಬೇಕು ಅಂದ್ರೆ ಡೆಫಿನೆಟ್ಲಿ ನನ್ನ ಗೈಡೆನ್ಸ್ ಅನ್ನ ತಗೊಳ್ಳಿ. ನನ್ನ ವಾಟ್ಸ್ಆಪ್ ಟೆಲಿಗ್ರಾಮ್ ಮುಖಾಂತರ ಯಾವ್ದು ಕಾಮೆಂಟ್ ಮುಖಾಂತರ ಯಾವ್ದ್ರ ಮುಖಾಂತರ ನನ್ನ ಗೈಡೆನ್ಸ್ ಅನ್ನ ಕೇಳಿ ಡೆಫಿನೆಟ್ಲಿ ನಿಮಗೆ ಗೈಡ್ ಮಾಡ್ತೀನಿ. ಇದೇ ರೀತಿ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.